ಒಂದು 10 ನಿಮಿಷ ಟೈಮ್ ಕೊಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥವಾಗುತ್ತೆ. ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಗೈಸ್. ಇವಾಗ ಬಳ್ಳಾರಿಯಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿರುವ ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗೈಸ್, ಇಲ್ಲಿ ವಿಶೇಷ ಏನಂದರೆ ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ. ಶ್ರಾವಣ ಮಾಸದಲ್ಲಿ 3ನೇ ಮಂಗಳವಾರ ತುಂಬ ಭಯಂಕರ ಜನ ಇರ್ತಾರೆ ಇಲ್ಲಿ. ಮೋಸ್ಟ್ಲಿ ಹುಡುಗರು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ ಅಲ್ಲೇ. ಬನ್ನಿ ಗೈಸ್. ಪ್ರತಿ ವರ್ಷ ನಾವು ಸಣ್ಣ ಹುಡುಗರು ಭಾಳ ಬರ್ತೀವಿ ಇಲ್ಲಿಗೆ. ಗವಿಸಿದ್ದೇಶ್ವರ ಅಂತ ಅಷ್ಟು ಅಭಿವೃದ್ಧಿ, ಇಲ್ಲಿ ಜನಸಂಖ್ಯೆ ಭಾಳನೂ ಕಲಿತೀರ. ಪ್ರತಿ ಮಂಗಳವಾರ ಇಲ್ಲಿ ಅನ್ನದಾನನೂ ಇರ್ತದೆ, ದಾಸವಾಳನೂ ಚೆನ್ನಾಗಿರ್ತದೆ. ಇಲ್ಲಿ ಎಲ್ಲ ಕಡೆಯೂ ಸುತ್ತಮುತ್ತಳ್ಳಿಯರು ಭಾಳ ಜನಸಂಖ್ಯೆ ಕಲಿತಾರ. ನಾವು ಯಾವಾಗ ನಮ್ಮ ತಿಳುವಳಿಕೆದಲ್ಲದನ್ನು ಬರ್ತಾ ಇದ್ದೀವಿ ಇಲ್ಲಿ, ಸಣ್ಣ ಹುಡುಗರದಲ್ಲದನ್ನು. ಇಲ್ಲಿ ವರ್ಷಕ್ಕಿಂತ ವರ್ಷದಿಂದ ಹೆಚ್ಚಿಗೆ ಬೆಳಿತೈತೆ, ಅಭಿವೃದ್ಧಿ ಆಗ್ತೈತೆ. ನೀವು ಪಾದಯಾತ್ರೆ ಮಾಡಿದಾರ ಬಂಡೇಟಿಯಿಂದ ಇಲ್ಲಿಗೆ? ಬಂಡೇಟಿಯಿಂದ ಬಂದಿದ್ದೀವಿ ಇಲ್ಲಿಗೆ ಪಾದಯಾತ್ರೆ 4 ಸಲ ಬಂದಿದ್ದೀವಿ. ಬಂಡೇಟಿಯಿಂದ ಗುಡದಲ್ಲಿ ಈ ಕಡೆಯಿಂದ ನಾವು ಅಯ್ಯಪ್ಪ ಮಾಲೆ ಹಾಕ್ದಲ್ಲದೆ ಹಿಂಗೆ ಗುಡದಾಗ ಭಾಳ ನಾವು ಒಂದು 10-15 ಜನ ಸೇರಿ ಹಿಂಗೆ ಈ ಕಡೆ ಗುಡದಲ್ಲಿಂದ ಹಿಂಗೆ ಬಂದಿದ್ದೀವಿ, ಪಾದಯಾತ್ರೆ ಮಾಡಿದ್ದೀವಿ. ಭಾಳ ಇಲ್ಲಿ ಅಭಿವೃದ್ಧಿ ಚೆನ್ನಾಗೈತಿ. ನಮಗೆ ಒಳ್ಳೇದು ಕಂಡೈತೆ ಬಂದಾಲದ ಅಂತ ಹೇಳೋಕೆ ನಾವು ಭಾಳ ಇಷ್ಟಪಡ್ತಾ ಇದ್ದೀವಿ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ. ಗೈಸ್, ಇವಾಗ ದೇವ್ರ ದರ್ಶನ ಆಯ್ತು ಗೈಸ್. ಅಲ್ಲಿ ಇದರಿಂದ ಯಾವುದು ಕುಮಾರಸ್ವಾಮಿ ಗುಡಿಯಿಂದ ತರ್ತಾರೆ. ಕುಮಾರಸ್ವಾಮಿ ತಂದು ಶಿವರಾತ್ರಿ ರಾತ್ರಿ ಮೇಲೆ ಜಾಗರಣೆ ಮಾಡ್ತಾರೆ. ಬೆಳಗ್ಗೆ ಅದನ್ನೆಲ್ಲ ಪ್ರತಿ ವರ್ಷನ ಪ್ರಸಾರ ಆಗಿ ಇದು ಕೇಳಿಸಿರ್ತಾರೆ. ಅಲ್ಲಿ ಒರಿಜಿನಲ್ ಇದು. ಇವಾಗ ಎಲ್ಲಿ ಸಿಗಲ್ಲ ಇದು. ಕುಮಾರಸ್ವಾಮಿ ಅಲ್ಲಿಂದ ಅಲ್ಲಿ ಮಾತ್ರ ಕಣೆ ಅಂತಾರೆ. ಅದು ವಿಭೂತಿ ಕಣೆ ಅಂತ ಐತೆ. ಆ ವಿಭೂತಿ ಕಣೆಗೆ ಇದು ಸಿಗುತ್ತೆ. ಪ್ರತಿ ವರ್ಷ ನಮ್ದು ಇಲ್ಲಿ ಬಳ್ಳಾರಿ. ನಾವು 30 ವರ್ಷದಿಂದ ಬರ್ತೀವಿ. 30 ವರ್ಷದಿಂದ ನೋಡಿ ಗೈಸ್, 30 ವರ್ಷದಿಂದ ಬರ್ತಾ ಇದ್ದಾರೆ. 30 ವರ್ಷದಿಂದ ಪ್ರತಿ ವಾರ ಬರ್ತೀವಿ, ಪ್ರತಿ ಮಂಗಳವಾರ ಬರ್ತೀವಿ. ಇದು ಭಾಳ ಶ್ರೇಷ್ಠ. ಇದು ನ್ಯಾಚುರಲ್ ಆಗಿ ಸಿಗ್ತಕ್ಕಂಥದ್ದು. ಇದೇನು ಆರ್ಟಿಫಿಷಿಯಲ್ ಮಾಡಿರೋದಲ್ಲ, ನ್ಯಾಚುರಲ್ ಆಗಿ ಸಿಗುತ್ತೆ. ಬಳ್ಳಾರಿ ಮಂಜು, ಬಳ್ಳಾರಿ ಮಂಜು ಯೂಟ್ಯೂಬಲ್ಲಿ ಅಲ್ಲ, ಇನ್ನು ಏನಾದರೂ ಕೇಳಿ ಹೇಳ್ತೀನಿ. ಓಕೆ. ಎಲ್ಲಿರ್ತೀರ ನೀವು? ಅಲ್ಲಿ ಬರ್ತೀನಿ ನಾನು. ಗೈಸ್, ಇವಾಗ 101 ಲಿಂಗಗಳು ತೋರಿಸ್ತೀನಿ ನಿಮಗೆ, ಬನ್ನಿ. ಹೇಳ್ತೇನೆ ಗೈಸ್, ಇದು ದೇವ್ರು ಒಳ್ಳೇದು ಮಾಡಿ 2 ಸಲ ಬಂದಿದ್ದಾನೆ. ಆಗ ಇದು ರಾಂಗ್ ರೂಟ್, ಹಂಗೆ ಬರ್ಬಾರ್ದು, ಫೈನ್ ಆಗ್ತೀನಿ ನೋಡ. 101 ದೇವ್ರ ಸ್ಟಾರ್ಟ್. ಗೈಸ್, ಬಳ್ಳಾರಿ ಬಂಡೇಟಿ ಬೆಳಗಲ್ ತಾಂಡ, ಹೊನ್ನಳ್ಳಿ ತಾಂಡ, ತುಮಟಿ ತಾಂಡದವರು, ಹಾಗೆ ಬೆಳಗಲ್ ತಾಂಡದವರು ಗೈಸ್ ಪಾದಯಾತ್ರೆ ಮಾಡ್ಕೊಂಡ್ ಬರ್ತಾರೆ ಗವಿಸಿದ್ದೇಶ್ವರ ವರ್ಷ. ಸೊ ಅವರು ಪಾದಯಾತ್ರೆ ಮಾಡ್ಕೊಂಡ್ ಬರ್ತಾರೆ. ಈ 2 ಗುಡ್ಡ ದಾಟ್ಕೊಂಡ್ ಬರ್ತಾರೆ ಗೈಸ್. ಈ 2 ಗುಡ್ಡ ದಾಟ್ಕೊಂಡ್ ಬರ್ತಾರೆ. ದಾಟ್ಕೊಂಡ್ ಬಂದ ತಕ್ಷಣ ಸೀದಿಂಗ್ ಒಳಗಡೆ ಹೋಗ್ತಾರೆ ಗೈಸ್. ಬಾಬ್ರೋ, ಏನು ಹೇಳ್ತೀಯ? ಏನು ನಿನ್ನ ಅನಿಸಿಕೆಗಳು ದೇವಸ್ಥಾನ ಬಗ್ಗೆ ಏನು ಹೇಳ್ತಿ?
ಓಕೆ, ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಗವಿಸಿದ್ದೇಶ್ವರ ದೇವಸ್ಥಾನದಲ್ಲಿ. ಒಳ್ಳೆದಾಗ್ಲಿ ಬ್ರೋ ನಿಮಗೆ. ಥ್ಯಾಂಕ್ ಯು ಗೈಸ್. ಒಂದು ಮನೆ ಮೇಲಿಂದ ಹೋದ್ರೆ ಏನ್ ಕಾಣಿಸುತ್ತೆ ಬ್ರೋ? ಮನೆ ಮೇಲಿಂದ ಎಲ್ಲ ನ್ಯಾಚುರಲ್ ಆಗಿ ಎಲ್ಲ ನಮ್ಮ ಗವಿಸಿದ್ದೇಶ್ವರ ದೇವಸ್ಥಾನ, ಹಾಗೆ ಅಲ್ಲಿಂದ ಸುತ್ತಮುತ್ತ 4 ಹಳ್ಳಿ ಕಾಣಿಸುತ್ತಂತೆ. ಹೋಗಿ ಬರೋಣ ಬನ್ನಿ ಬ್ರೋ. ನಿಂದ ಅವರು ಸಿಂದಿಗೇರಿ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇವಾಗ ಆಲ್ರೆಡಿ ಹುಡುಗರು ಹತ್ತಿದ್ದಾರೆ ಅಲ್ಲಿ ಮೇಲೆ. ಇವಾಗ ಹೋಗೋಣ ಬನ್ನಿ ನಾವು ಕೂಡ. ಗೈಸ್, ಇನ್ನೂ ಒಂದು ಏನಂದ್ರೆ ಅಲ್ಲಿ ನೆಟ್ವರ್ಕ್ ಬರುತ್ತಂತೆ. ಯಾರ್ಯಾರಿಗೂ ಮೊಬೈಲ್ ಇಂಪಾರ್ಟೆಂಟ್ ಆದರೆ ಅವರು ಮೇಲ್ಗಡೆಯಿಂದ ನೋಡ್ಬೋದು, ಮೇಲ್ಗಡೆಯಿಂದ ಮೊಬೈಲ್ ಯೂಸ್ ಮಾಡ್ಬೋದು. ಹಾಂ, ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ನೆಟ್ವರ್ಕ್ ಬರಲ್ಲ, ಅಲ್ಲಿ ಮಾತ್ರ ನೆಟ್ವರ್ಕ್ ಬರೋದು. ಬನ್ನಿ ಹೋಗೋಣ. ಗವಿಸಿದ್ದೇಶ್ವರ ಒಬ್ಬರು ಭಕ್ತರಿದ್ದಾರೆ, ಗುಡಿ ಬಗ್ಗೆ ಕೇಳೋಣ ಬನ್ನಿ. ನೋಡ್ರಿ, ನಾವು ಸುಮಾರು 30-35 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಇದು ಬಹಳ ಹೆಸರುವಾಸಿ ಆಗಿರ್ತಕ್ಕಂಥ ದೇವಸ್ಥಾನ. ಮೊದಲು ಎಲ್ಲ ಇದೆಲ್ಲ ಡೆವಲಪ್ಮೆಂಟ್ಸ್ ಏನಿದ್ದಿಲ್ಲ. ಅವಾಗೆಲ್ಲ ಭಕ್ತಾದಿಗಳು ಪ್ರತಿ ಮಂಗಳವಾರ ಇಲ್ಲಿ ಪೂಜೆ ನಡೀತದೆ. ಪ್ರತಿ ಮಂಗಳವಾರ ಇದೊಂದು ವಾರ ಮಂಗಳವಾರ ಇಲ್ಲಿ ಮಂಗಳವಾರ ದಿನ ರಾತ್ರಿ 2 ಪೂಜೆ. ಮೊದಲನೇ ಪೂಜೆ 7 ಗಂಟೆಗೆ, ರಾತ್ರಿ 9 ಗಂಟೆಗೆ ಎರಡನೇ ಪೂಜೆಗೆ ಹೂವು ಏರಿಸ್ತಾರಲ್ಲ, ಗುಡಿ ಎಲ್ಲ ಅಲಂಕಾರ ಮಾಡ್ತಾರೆ. ಎಲ್ಲರೂ ಪ್ರತಿಯೊಬ್ಬರು ಕ್ಯೂ ಹಿಡಿದು ಲೈನ್ ಹಿಡಿದು ಅವ್ರು ಏನೋ ಕೋರಿಕೆ ಇದ್ರೆ ಕೇಳ್ತಾರೆ. ಕೋರಿಕೆ ಅಂತಂದ್ರೆ ಅದು ಕೆಲಸ ಆಗಿದ್ರೆ ಬಲಗಡೆ ಆಗ್ತದೆ, ಕೆಲಸ ಆಗಿದ್ರೆ ಎಡಗಡೆ ಕೊಟ್ಟು ಬಿಡ್ತಾನೆ. ಇದು ಶಿವಂದು ವರ ಇಲ್ಲಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ. ಅಂದ್ರೆ ಏನಾದ್ರು ನಮಗೆ ಆಗ್ಬೇಕಂದ್ರೆ, ಕೆಲಸಗಳು ಆಗ್ಬೇಕಂದ್ರೆ ಬಂದು ಕೇಳ್ಕೊಂಡ್ರೆ ಆಗುತ್ತೆ. ಹೌದೌದು, ಖಂಡಿತ 100%. ನಾನೇ ಉದಾಹರಣೆ, ನನಗೆ ಸುಮಾರು ನಾನು 30 ವರ್ಷದಿಂದ ಬರ್ತಿದ್ದಿಲ್ಲ. ನನ್ನ ಇರ್ತಕ್ಕಂಥ ಎಲ್ಲ ಕೆಲಸಗಳಾಗಿದ್ದಾವೆ ಇಲ್ಲಿ. ಹೌದು, ಈಗ ಆತನ ಆಶೀರ್ವಾದದಿಂದ ನಾನು ಈ ಮಟ್ಟಕ್ಕೆ ಇವತ್ತು ಕೂಡ ನಾನು ಒಳ್ಳೆ ಮಟ್ಟಕ್ಕೆ ಬೆಳೆದಿದ್ದೀನಿ. ಈ ಮಕ್ಕಳು ಬೆಳೆದಾರೆ, ಒಳ್ಳೆ ವಿದ್ಯಾಭ್ಯಾಸ, ನನಗೆ ಒಳ್ಳೆ ಜೀವನ ಸಿಕ್ಕಿದೆ. ನಮ್ಗೆ ಏನೇ ಸಮಸ್ಯೆ ಇರಲಿ ಪ್ರತಿ ಸಾರಿ ಬಂದು ಗವಿಸಿದ್ದೇಶ್ವರನ ಹೊರ ಕೇಳ್ಕೊಂಡು ಹೊರ ತಗೊಂಡ್ಮೇಲೆ ನಾವು ಮುಂದುವರಿತೀವಿ. ಇನ್ನೊಂದು ಗವಿಸಿದ್ದೇಶ್ವರ ಅಂದ್ರೆ ಗವಿಯಲ್ಲಿ ಏನಾದ್ರು ಇತ್ತ ಲಿಂಗ? ಇಲ್ಲ, ಗವಿಯಲ್ಲಿ ಲಿಂಗ ಇಲ್ಲ. ಅಲ್ಲಲ್ಲ, ಗವಿಯಲ್ಲಿ ಲಿಂಗ ಇಲ್ಲ, ಗವಿಯಲ್ಲಿ ಗಂಗೆ ಇಲ್ಲ. ಅಂದ್ರೆ ಆತ ಉದ್ಭವವಾಗಿರ್ತಕ್ಕಂಥದ್ದು. ಆತಿರ ಎದುರುಗಡೆ ಗಂಗೆನ ಇದಾಗಿದೆ, ಉದ್ಭವ ಆಗಿದೆ ಗಂಗೆ. ಇದು ಯಾವತ್ತು ಮಳೆ ಇಲ್ಲಿದ್ರು ಕೂಡ, ಇಂಥ ಬರಗಾಲ ಇದ್ರು ಕೂಡ ನೀರು ಇಲ್ಲ ಇರುತ್ತೆ. ನೀರು ಮಳೆ ಇರಲಿ ಬೇಸಿಗೆ ಇರಲಿ ಯಾವ ಕಾಲದಲ್ಲಿ ನೀರು ಇರುತ್ತೆ. ಅದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಮೇಲೆ ಗವಿಸಿದ್ದೇಶ್ವರನ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಗುಡಿದಿಂದ ಅಲ್ಲಿ ಕೆಳಗೆ ಡೌನಿಗೆ ಎಂಡ್ ಆಗುತ್ತೆ. ಯಾರು ಕಂಡಿಡಿದ್ರೆ ಮುಂದಕ್ಕೆ ಹೋಗಲ್ಲ ನೀರು, ಅಷ್ಟೇ ಅಲ್ಲೇ ಸ್ಟಾಪ್ ಆಗುತ್ತೆ. ಯಾವತ್ತೂ ನೀರಿನ ಕೊರತೆ ಆಗಿಲ್ಲ. ಆಮೇಲೆ ಮೊದಲ ಕಡಿಮೆ ಇತ್ತು, ಈಗ 1000 ಭಕ್ತರು ಬರ್ತಾರೆ. ಹೌದು ಗೈಸ್, ಇದು ಒಂದು ಸಿಟಿಯಲ್ಲಿ ಇಲ್ಲ ಗೈಸ್, ಇದು ಹಳ್ಳಿಯಲ್ಲಿ ಇರೋದು. ಈ ಬಳ್ಳಾರಿಂದ ಸುಮಾರು ಇದು ಒಂದು 20-25 ಕಿಲೋಮೀಟರ್ ಆಗುತ್ತೆ ಬಳ್ಳಾರಿಂದ. ಇನ್ನೂ ಒಂದು ಅಣ್ಣ, ಇದು ದೇವಸ್ಥಾನ ಕರ್ನಾಟಕ ಸೇರಿದೆ, ಆಂಧ್ರಕ್ಕೆ ಸೇರಿದೆ? ಇಲ್ಲ, ಇದು ಮಾತ್ರ ಆಂಧ್ರ ಸೇರಿದೆ. ಈ ಗುಡ್ಡಿಂದ ಬರ್ತಕ್ಕಂಥ ಕರ್ನಾಟಕ ಸೇರಿದೆ. ಈ ಗುಡ್ಡ ಗುಡ್ಡ ಬಿಟ್ಟು ಹಿಂದ್ಗಡೆ ಕರ್ನಾಟಕ, ಆಂಧ್ರ ಕರ್ನಾಟಕ ಬಾರ್ಡರ್ ಆಗಿದೆ. ನೀವು 35 ವರ್ಷದಿಂದ ಬರ್ತಾ ಹೌದೌದು. ಏನೋ ಗೈಸ್, ನಾನು ಹೋದ ವರ್ಷದಿಂದ ಬರ್ತಾ ಇರೋದಿಲ್ಲ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಒಂಥರ ಪೀಸ್ಫುಲ್ ಆಗಿರುತ್ತೆ. ಈಗ ಪ್ರತಿಯೊಬ್ಬರು, ಈಗ ರೈತರು ಕೂಡ ನಮ್ಮ ಏನಾದ್ರೆಲ್ಲ ಈ ಸುತ್ತಮುತ್ತ ಹಳ್ಳಿಯರು ಎಲ್ಲರೂ ಬರ್ತಾರೆ. ಪ್ರತಿಯೊಬ್ಬರು ರೈತರು ಕೂಡ ಏನೇ ಬೆಳೆ ಇಡಬೇಕಾದ್ರೆ ನಷ್ಟ ಆಗ್ಬೋದು, ಲಾಭ ಆಗ್ಬೋದು ಗೊತ್ತಾಗಲ್ಲ ಅಂತ ಇಲ್ಲಿ ಬಂದು ಕೇಳ್ತಾರೆ. ಅವ್ರು ಕೇಳ್ತಾರೆ ಕೋರಿಕೆ, ಇಂಥ ಬೆಳೆ ಇಡ್ತಾರಪ್ಪ ಅಂತ. ಅವಾಗ ಅದು ಬಲಗಡೆ ಕೊಟ್ಟರೆ ಅದೇ ಬೆಳೆ ಇಡ್ತಾರೆ. ಅದು ಯಾವತ್ತೂ ನಷ್ಟ ಆಗಲ್ಲ. ಪ್ರತಿಯೊಬ್ಬರು ರೈತರು ಯಾವ ಸ್ವಾಮಿಯರ ಹತ್ರ ಎಲ್ಲಿ ಹೋಗೋದಿಲ್ಲ, ಈಗ ಬಂದು ಇಲ್ಲಿ ಗವಿಸಿದ್ದೇಶ್ವರನ ಕೇಳ್ತಾರೆ ರಾತ್ರಿ. ಆತನ ಪವಾಡಗಳು. ಹೌದು, ಪವಾಡ ಇಲ್ಲಿ ಕೇಳ್ತಾರೆ. ಅಲ್ಲಿ ಏನಾಗ್ತ ಬಲಗಡೆ ಕೊಟ್ಟರೆ ಇಂಥ ಬೆಳೆ ಇಡಪ್ಪ ಅಂತ ಆಶೀರ್ವಾದ ಮಾಡಿದ್ರೆ ಅದೇ ಬೆಳೆ ಇಟ್ಟರೆ ಅವ್ರಿಗೆ ಈಗ ಬಹಳ ಲಾಭ ಆಗುತ್ತೆ. ಹೌದೌದು, ಅವ್ರಿಗೆ ನಷ್ಟ ಅನ್ನೋದು ಆಗಲ್ಲ. ದೇವಸ್ಥಾನದ ಮಹಿಮೆ ಇದೆ. ಸುಮಾರು ನೀನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ? ನಾನು 35 ವರ್ಷದಿಂದ ನೋಡ್ತಾ ಇದ್ದೀನಿ. 35 ವರ್ಷದಿಂದ. ಸುಮಾರು 53 ವರ್ಷ. ನಾನು 35 ವರ್ಷದಿಂದ ಬರ್ತಾ ಇದ್ದೀನಿ. ಇತಿಹಾಸ ಇದೆ ದೇವಸ್ಥಾನದ, ಬಹಳ ಇತಿಹಾಸ ಇದೆ. ಇಲ್ಲೊಬ್ಬ ಗಂಗಮ್ಮ ಅಂತೇಳಿ ಇವತ್ತು ಅಲ್ಲಿ
ಈ ಬೈಪಾಸ್ನಲ್ಲಿ ಒಬ್ಬ ಗುಡಿ ಕಟ್ಟಿದ್ದಾರೆ ನೋಡ್ರಿ, ಗಂಗಮ್ಮ ಅಂತ ಹೇಳಿ. ಗಂಗಮ್ಮ ಗುಡಿ ಅಂತ ಇದೆ. ಇಲ್ಲಂದ್ರೆ ಈಗ ಇದು ಹೋಗ್ತಲ್ರಿ, ಯಾವ್ದು ಅನಂತಪುರ ಹೋಗ್ತಲ್ಲ, ಮುಂದೆ ಹೋಗಿ ಬೈಪಾಸ್ ರೋಡ್ನಾಗ ಒಂದು ಗುಡಿ ಇದೆ. ಅದು ಯಾವ್ದು ಕಲ್ಯಾಣ ಮಂಟಪ ಇದೆ ಅಲ್ಲಿ. ಅಲ್ಲ, ಇದು ಮದುವೆ ಮಂಟಪ. ಹೌದು, ಆ ಮಂಟಪದ ಎದುರಿಗೆ ಅಲ್ಲಿ ಗುಡಿ ಇದೆ, ಗಂಗಮ್ಮ ಗುಡಿ. ಅಂದ್ರೆ ನಾವು ಯಾವ್ದು ಒಂದೆಯಿಂದ ಯಾವ್ದು ಇದು ಇದೆ ಅಲ್ರಿ ಅಲ್ಲಿ ಕಲ್ಯಾಣ ಮಂಟಪ, ಬೈಪಾಸ್ ನಲ್ಲಿ ಇರ್ತಲ್ಲ. ಮುಂದೆ ಆ ಕಲ್ಯಾಣ ಮಂಟಪದಾಗ ಗುಡಿ ಇದೆ. ಅಲ್ಲಿ ಪ್ರತ್ಯಕ್ಷ ಆಗಿ ಶಿವನ್ ಕಂಡ ಅಜ್ಜಿಯಿಂದ ಕಂಡಿರೋದು. ಆಯಮ್ಮ ಅಜ್ಜಿ ಕಂಡಾಳೆ. ಆಯಮ್ಮ ಮೊನ್ನೆ ಸುಮಾರು ಒಂದು 7-8 ವರ್ಷದ ಕೆಳಗೆ ಇದಾಗಿ ಜೀವ ಸಮಾಧಿ ಆಗಿದೆ. ಜೀವ ಸಮಾಧಿ ಮಾಡಕ್ಕೂ ಏನೋ ಬಿಟ್ಟಿಲ್ಲ. ಇದಾಗ ಆಯಮ್ಮ ಕೇಳ್ಕೊಂಡ ಗುಡಿ ಕಟ್ಕೊಂಡು ರೆಡಿ ಮಾಡ್ಕೊಂಡಿದ್ದು, ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ. ಹಂಗಾಗಿ ಅವ್ರು ಸೀಟ್ ಮೇಲೆ ಅಲ್ಲೇ ಇದ್ದಾರೆ. ಶಿವಾಜಿ ಸಮಾಧಿ. ಹೌದು, ಆಯಮ್ಮ ಪ್ರತಿ ವಾರ ಬರ್ದು ಆಯಮ್ಮ ಗೌಸಿದ್ದೇಶ್ವರ ಪ್ರತ್ಯಕ್ಷ ಕಂಡಿದ್ದಾರೆ. ಹೌದೌದು, ಅದಕ್ಕಾಗಿ ಆಯಮ್ಮ ಈಗಲೂ ಆ ಗುಡಿ ಕೂಡ ಬಹಳ ಜನ ನಡ್ಕಂತಾರೆ. ಇಲ್ಲಿಂದ ಅಲ್ಲಿಗೆ ಲಿಂಕ್ ಇದೆ. ಲಿಂಕ್ ಇದೆ. ಗಂಗಮ್ಮಗ ಗೌಸಿದ್ದೇಶ್ವರ ಲಿಂಕ್ ಇದೆ. ಗಂಗಮ್ಮ ಅಂತೇಳಿ ಸುಮಾರು ಒಂದು 80-90 ವರ್ಷದಿಂದ ತಿಂತಿದ್ರು. 80-95 ವರ್ಷ ತಿಂತಿದ್ರು. ಅವ್ರು ಆಕ್ಚುಲಿ ಇಲ್ಲಿ ಜೀವ ಸಮಾಧಿ ಆಗ್ಬೇಕಂತ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ರೆ ಸರ್ಕಾರ ಪರ್ಮಿಷನ್ ಗೌರ್ಮೆಂಟ್ ಅವರು ಸುಮಾರು ಜನರಿಗೆ ಇಲ್ಲಿ ಆಶೆಗಳು ಈಡೇರಿ ನಾವು ಇಲ್ಲಿ. ಹೌದೌದು, 100%. ಇಲ್ಲಿ ಬಲಗಡೆ ಕೊಟ್ಟಂದ್ರೆ 100% ಕೆಲಸ ಆಗುತ್ತೆ. ಇಲ್ಲ ಬೇಡಪ್ಪ ಅಂತಂದ್ರೆ ಎಡಗಡೆ ಕೊಡ್ತಾನೆ. ಆ ಕೆಲಸ ಯಾರು ಮಾಡಲ್ಲ. ಸ್ಟಾಪ್ ಮಾಡ್ಬಿಡ್ತಾರೆ. ಏನಾದ್ರು ಅಂಕಡಿ ಮಾಡ್ಬೇಕಂದ್ರೆ ಒಂದ್ ಟೈಮ್ ಬಂದು ಕೇಳ್ತಾರೆ. ಹೌದೌದು, ಆಗಿಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಆಗಲ್ಲ ಅಂತ ಸುಮ್ಮನೆ ಮದುವೆದಾಗ್ಲಿ, ಇನ್ನು ಬೇರೆ ಯಾವ ಕಾರ್ಯಕ್ರಮ ಅಲ್ಲಿ ಏನೋ ನೋಡೋದಾಗ್ಲಿ, ಆಮೇಲೆ ಅವರು ಸಮಸ್ಯೆಗಳು ಕಷ್ಟಗಳು ಏನಂದ್ರೆ ಫೈನಾನ್ಷಿಯಲ್ ಆರ್ಥಿಕ ಸಮಸ್ಯೆ ಇದ್ರೆ ಇದು ಬಂದು ಕೇಳ್ತಾರೆ. ಸಾಲ ಮಾಡ್ಕೊಂಡ್ರು ವಾಪಸ್ ತೀರ್ಸಕ್ಕಾದ ಸಮಸ್ಯೆ ಇದ್ರೆ ಯಾವುದೋ ಒಂದು ದಾರಿ ತೋರಿಸ್ತಾರೆ. ಇದಕ್ಕೆ ಏನಾದ್ರು ಅಧ್ಯಕ್ಷರು ಅಂತ ದೇವಸ್ಥಾನಕ್ಕೆ ಯಾರಾದ್ರೂ ಇದ್ದಾರಲ್ಲ? ಅಧ್ಯಕ್ಷರು ಅಂತಂದ್ರೆ ಇವ್ರು ಇದ್ದಾರೆ, HR ಇದ್ದಾರೆ. ಅಧ್ಯಕ್ಷರು ಅಂತಲ್ಲ, ಅವರೇ ಮೇಂಟೈನ್ ಮಾಡ್ಕೊಂತಾರೆ. ಇದು ಏನು ಸರ್ಕಾರ ಇದಕ್ಕ ಹೋಗಿಲ್ಲ, ಸರ್ಕಾರಕ್ಕೆ ಸೇರಿಲ್ಲ. ಅವರೇ ಗುಡಿನೆಲ್ಲ ಮೇಂಟೈನ್ ಮಾಡ್ಕೊಂಡು. ಹೌದೌದು, ಮೇಂಟೈನ್ ಮಾಡ್ಕೊಂಡು ಏನೇ ಇರಲಿ ಭಕ್ತರು ಕೊಡದೇ ಇರಲಿ ಸಣ್ಣ ಪುಟ್ಟ ಅವರೇ ನಡೆಸ್ಕೊಂಡು ಹೋಗ್ತೀವಿ. ಭಕ್ತರು ಕೊಡ್ತಾರೆ, ಕೊಟ್ಟು ಅದಕ್ಕೂ ನೀವು ಏನು ಸಮಸ್ಯೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಏನೋ ಕಾರ್ಯಕ್ರಮ ಇದ್ರೆ ಅವ್ರು ಕೂಡ ಹೆಲ್ಪ್ ಮಾಡ್ತಾರೆ. ಅವರು ನಡ್ಕೊಂಡು ನಡೀತಾರೆ. ಗೈಸ್, ಇವಾಗ ಅನ್ನಪ್ರಸಾದ ಇದೆ. ಅನ್ನಪ್ರಸಾದಕ್ಕೆ ಊಟಕ್ಕೆ ಮಾಡಕ್ಕೆ ಹೋಗೋಣ ಬನ್ನಿ. ನಮ್ಮ ಹುಡುಗರೆಲ್ಲ ಮಿಸ್ ಆಗ್ಬಿಟ್ಟಿದ್ದಾರೆ. ಸಿದ್ದು ಗೊತ್ತಾಗಲ್ಲ. ಗೈಸ್, ಇವಾಗ ದೇವರ ದರ್ಶನ ಆಯಿತು. ಹಾಗೆ ಊಟ ಸಖತ್ತಾಗಿತ್ತು. ದೇವ್ರ ಪ್ರಸಾದ. ಹಾಗೆ ಇವಾಗ ನಮ್ಮ ಬಳ್ಳಾರಿಗೆ ರಿಟರ್ನ್ ಆಗ್ತಾ ಇದೀವಿ ನಾವು. ಗೈಸ್, ಗವಿಸಿದ್ದೇಶ್ವರ ದೇವಸ್ಥಾನ ದರ್ಶನ ಆಯಿತು. ಹಾಗೆ ಅಲ್ಲಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ಇರುವ ಸುಗ್ಲಮ್ಮ ದೇವಸ್ಥಾನ ಹತ್ರ ಇದ್ದೀನಿ. ಒಳಗಡೆ ನೋಡೋಣ ಬನ್ನಿ. ದೇವ್ರದ್ದು ವಿಗ್ರಹ ತೋರಿಸ್ತೀನಿ ನಿಮಗೆ.